ಬಲರಾಮ ಶೂಟು ಅಂತ ಡೇಟ್ಸ್ ಬಂದಿದ ತಕ್ಷಣ ತುದಿಗಳನ್ನ ನಿಲ್ತಿದ್ದೆ. ಯಾರೋ ಬಲರಾಮ, ಏಯ್ ಪೋಪೋ ದಮ್ಮಾತುಂಡು ಪಿಳ್ಳೇನಿ ಅಂತ. ರಜತ್ ಇದ್ದಾಗ ಬರೀ ನೈಟ್ ಶೂಟಿಂಗ್. ಬೆಳಗ್ಗೆ ನೀನು 8 ಗಂಟೆಗೆ ನೀನು 8 ಗಂಟೆಗೆ ಫ್ರೆಂಡ್ ಗರ್ಲ್ ಫ್ರೆಂಡ್ಗೆ ಹೆಲ್ಪ್ ಮಾಡಕ್ ಹೋದಾಗ್ಲೇ ಗಲಾಟೆ. ಸಖತ್ತಾಗಿ ಓಡಾಡ್ಸ್ಕೊಂಡು ನೋಡಿದೀನಿ. ಒಂದ್ಸತಿ ಬಾಲಕ ಕೇಳಿ, ತುಂಬಾ ಎಮೋಷನ್ ಇರೋನೇ ರೌಡಿ ಆಗ್ತಾನಂತೆ. ಅಸೋಸಿಯೇಟ್ ಅಡ್ಡ ಬಂದಿದ ತಕ್ಷಣ ಹೈ ಬಲರಾಮ ಶೂಟು ಅಂತ ಡೇಟ್ಸ್ ಬಂದಿದ ತಕ್ಷಣ ತುದಿಗಳನ್ನ ನಿಲ್ತಿದ್ದೆ. ಹೋಗಿ ಫಸ್ಟು ಶೂಟ್ ಮಾಡೋಣ ಅಂತಂದ್ಬಿಟ್ಟು. ಕ್ಯಾರೆಕ್ಟರ್ನು ಹಾಗೇ ಇತ್ತು, ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡೋವಾಗ ನಾನು ಸಾಕಷ್ಟು ಇಂಟರ್ವ್ಯೂಸ್ನಲ್ಲಿ ಹೇಳಿದ್ದೀನಿ, ಆ ಬಾಡಿ ಲ್ಯಾಂಗ್ವೇಜು, ಆ ತಮಿಳು ಅದೆಲ್ಲ ನನಗೆ ಅಷ್ಟು ಬರ್ತಿರಲಿಲ್ಲ, ಬಟ್ ಇಷ್ಟ ನನಗೆ ಮಾಡೋದಕ್ಕೆ. ಅದಕ್ಕೆ ತುಂಬ ಹೆಲ್ಪ್ ಮಾಡಿದ್ದು ನನಗೆ ವಿನೋದ್ ಸರ್. ಬಿಕಾಸ್ ಆಫ್ ಹಿಸ್ ಎಕ್ಸ್ಪೀರಿಯನ್ಸ್ ವಾಟ್ ಹಿ ಹ್ಯಾಡ್. ನನಗೆ ಅದು ಇನ್ನೂ ಡೈಲಾಗ್ ಇನ್ನೂ ನನಗೆ ಬಾಯಿನಲ್ಲಿ ಮಜಾ ಬರೋದು ಅಂದರೆ ದಮ್ಮಾತುಂಡು ಪಯ್ಯಾನಿ ಅಂತಂತಾರೆ. ಫಸ್ಟ್ ಟೈಮ್ ಕೇಳಿದ್ದು ನಾನು ಅದನ್ನು. ಅದು ವಿನೋದ್ ಸರ್ ಹೇಳಿದ್ದು, ಯಾರೋ ಬಲರಾಮ, ಏಯ್ ಪೋಪೋ ದಮ್ಮಾತುಂಡು ಪಿಳ್ಳೇನಿ ಅಂತ, ಪಯ್ಯಾನಿ ಮಜವಾಗಿ ಬಂದಿದೆ ಅದು. ಅದೆಲ್ಲ ದಟ್ ಬಾಡಿ ಲ್ಯಾಂಗ್ವೇಜ್, ಆ ಲ್ಯಾಂಗ್ವೇಜು, ಆ ತಮಿಳ್ ಮಿಕ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀನಿ. ಆ ಕೆನ್ನೆ ಮೇಲೆಲ್ಲ ಓಡಿಸ್ಕೊಂಡಿದ್ದೆ ನಾನು, ಹೇಳಿದ್ದೆ. ಅದು ಹೇಳಿ ಮಾಡಿಸ್ಕೊಂಡಿರೋದು ಅದು. ಅವರ ಸುಮ್ಮನೆ ಹಂಗೆ ತಟ್ಟೋರು. ಅದು ಹೆಂಗಿರ್ಬೇಕು ಅಂದ್ರೆ ಅದನ್ನ ಯೂಶಲಿ ಚಾಪ ಅಂತಾನೆ ಕರೆಯೋದು. ಹಂಗೆ ಹೊಡಿಯಲ್ಲ ಜೋರಾಗಿ, ಸುಮ್ಮನೆ ಹೆಂಗೆ ಇಟ್ಕೊಂಡು ಅದು ಹೊಡೆದಂಗೂ ಇರಬೇಕು, ವಾರ್ನಿಂಗ್ ತರ ಇರಬೇಕು, ಇನ್ಸ್ಟಿಗೇಟ್ ಮಾಡೋದು ಅದು. ಹೌದಾ ಅಂತ ಹೊಡಿತಾರೆ, ಕೋಪ ಬರುತ್ತೆ ಗೊತ್ತಾ ಯಾರಿಗಾದ್ರು. ಆ ಇನ್ಸ್ಟಿಗೇಷನ್ ಅದನ್ನೆಲ್ಲ ತುಂಬ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಆ ಬಾಡಿ ಲ್ಯಾಂಗ್ವೇಜ್ನ ತೊಗೊಂಡು ಬಂದು, ದಟ್ ವಾಸ್ ವೆರಿ ಫಸ್ಟ್ ಡೇ ಆಫ್ ಶೂಟು. ಫಸ್ಟ್ ಡೇನೇ ನಮಗೆ ಆ್ಯಕ್ಷನ್ ಸೀಕ್ವೆನ್ಸು, ಅದು ಯಾರ ಮುಂದೆ. ಸೊ ಸ್ಟಂಟ್ಸ್ ಆಗಲಿ, ಬೀಳೋದಾಗಲಿ, ಆ ಒಂದು ಡೋರ್ ಬ್ರೇಕ್ ಕೂಡ ಇದೆ ಅದರಲ್ಲಿ. ಆ ಡೋರ್ ಬ್ರೇಕ್ ಸೀನು ಆ್ಯಕ್ಚುಲಿ ಮೇಲೆ ಟಾಪ್ ಆ್ಯಂಗಲ್ ಕ್ಯಾಮ್ರಾ ಇಟ್ಟಿದ್ರು. ಬೆಡ್ ಹಾಕೋಂಗಿಲ್ಲ, ಮೇಲ್ಗಡೆಯಿಂದ ಇಟ್ಟರೆ ಫ್ಲೋರ್ ಕಾಣಿಸುತ್ತಲ್ಲ, ಬೆಡ್ ಹಾಕೋಂಗಿಲ್ಲ ಅಂದ್ಬಿಟ್ಟು ಬೆಡ್ಡಿಲ್ಲ ಅಂತಂದ್ರು ಆ್ಯಕ್ಚುಲಿ. ಆಗ ಹಿ ಗೇವ್ ಮಿ ಅನ್ ಐಡಿಯಾ. ನಾನು ಕೈ ಇಟ್ಕೊತೀನಿ, ಬಿಕಾಸ್ ಡೋರ್ ಒಳಗಡೆ ಕ್ಯಾಮ್ರಾ ಇದೆ, ಡೋರ್ ಬ್ರೇಕ್ ಆಗೋದು ಡೋರ್ ಒಳಗಡೆಯಿಂದ ಗೊತ್ತಾಗೋದು. ಕೈ ಇಟ್ಕೊತೀನಿ, ಯು ಪುಲ್, ಐ ವಿಲ್ ಜಸ್ಟ್ ಲೀವ್. ಸೊ ಡೋರ್ನ ಹೊಡ್ಕೊಂಡು ಹಿಂದಕ್ಕೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಐಡಿಯಾ ಕೊಟ್ಟು, ದ್ಯಾಟ್ ಸೀನ್ ವಾಸ್ ಒನ್ ಟೇಕ್. ಬಿಟ್ಟರು ಡೋರ್ ಹೊಡ್ಕೊಂಡು ಕೆಳಗೆ ಬಿದ್ದೆ, ಅಲ್ಲೊಂದು ಕ್ಯಾಮ್ರಾ ಕಟ್ ಆಯಿತು, ಆ್ಯಕ್ಷನ್ನು ಒಳಗೆ ಬಂದು ಅದು ಕಂಟಿನ್ಯೂ ಸೀನ್, ಅದು ಒಂದೇ ಟೇಕ್ನಲ್ಲಿ ಆಗಿದ್ದು. ಆ ಫೈಟ್ ಸೀಕ್ವೆನ್ಸ್ ಕಂಪ್ಲೀಟ್ ಒಂದೇ ಟೇಕ್, ಅದು ಡೋರ್ ಬ್ರೇಕಿಂದ ಒಳಗೆ ಬಂದು ಬಿದ್ದಿದ್ದು. ಎಸ್ ಫನ್, ತುಂಬ ಕಲಿಯೋದಕ್ಕೆ ಸಿಕ್ತು ಇನ್ ಟರ್ಮ್ಸ್ ಆಫ್ ಆ್ಯಕ್ಷನ್, ಸ್ಟಂಟ್ಸ್. ಬಿಕಾಸ್ ಸ್ಟಂಟ್ಸಲ್ಲಿ ಗೊತ್ತಲ್ಲ, ಎಲ್ಲಿ ಯಾವ ಕಾಲು ಇಟ್ಬಿಟ್ಟು ಯಾವ ಕಡೆ ತಿರುಗಿ ಯಾವ ಕಡೆ ಎಗರಿದ್ರೆ ಅಥವಾ ಒದ್ರೆ ಹೆಂಗಿರುತ್ತೆ ಅನ್ನೋದು ಒಂದೊಂದು ಸೀಕ್ವೆನ್ಸ್ನ ನಾನು ಯೂಸ್ ಟು ಬ್ರೀಫ್. ಆ್ಯಂಡ್ ಅದೆಲ್ಲ ತುಂಬ ಹೆಲ್ಪ್ ಆಯಿತು ನಮಗೆ, ಆಲ್ಮೋಸ್ಟ್ ಫಾರ್ ಎವ್ರಿ ಒನ್ ಐ ಗೆಸ್. ಆ್ಯಂಡ್ ಸೇಫ್ ಆಗಿ ಯಾರಿಗೂ ಏನು ಇಂಜುರಿ ಆಗದೆ ಇರೋ ಹಾಗೆ. ಒಬ್ಬರು ಲೀಡ್ ಆ್ಯಕ್ಟರ್ ಆಗಲಿ, ಒಬ್ಬರು ಹೀರೋ ಆಗಲಿ, ಕಮಿಂಗ್ ಡೌನ್ ಟು ದ್ಯಾಟ್, ಅಲ್ಲಿ ಬಂದು ನಮ್ಮ ಸೇಫ್ಟಿಗಳನ್ನ ನೋಡಿಕೊಂಡು ನಮಗೆ ಬ್ರೀಫ್ ಮಾಡಿ, ಸಿನಿಮಾ ಚೆನ್ನಾಗಾಗಬೇಕು, ಯಾರಿಗೂ ಇಂಜುರಿಗಳಾಗಬಾರ್ದು, ಏನು ತಪ್ಪಾಗುವಂಥದ್ದು ಏನೂ ಆಗಬಾರ್ದು ಅಂತ ಸೆಟ್ನಲ್ಲಿ ಇದ್ದು, ಈವನ್ ಇಫ್ ಈಸ್ ನಾಟ್ ಶೂಟಿಂಗ್, ಕರೆಕ್ಷನ್ಸ್ ಮಾಡಿ, ಮಾನಿಟರ್ ನೋಡಿ. ಇನ್ನೊಂದು ಸೀನ್ ಇದೆ ಅದರಲ್ಲಿ, ನಾನು ಇದನ್ನು ಎಲ್ಲೂ ಹೇಳಿಲ್ಲ. ನಮ್ಮ ಮನೆಗೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ನಮ್ಮ ಮನೇಲಿ ಬಂದು ಕೂತ್ಕೊತೀನಿ ನಾನು. ಕೂತ್ಕೊಂಡು ಒಂದು ಉಯ್ಯಾಲೆ ಮೇಲೆ ಕೂತ್ಕೊಂಡು ಒಂದು ಅಗ್ರೆಷನ್, ಅದು ಅಲ್ಲಿಂದ ಶುರು ಆಗುತ್ತೆ ಒಂದು ಅಗ್ರೆಷನ್ನು. ಆ ಅಗ್ರೆಷನ್, ಆ ಲುಕ್ಕು ಒಂದೇ ಒಂದು ಸೀನ್ ಹಿಂಗೆ ಬಂದು ಹೋಗುತ್ತೆ ಟೀಸರ್ನಲ್ಲಿ. ಬರೀ ಅಷ್ಟಕ್ಕೇ ನನಗೆ ಎಷ್ಟು ಜನ ಕಾಲ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ, ಇನ್ನೂ ಏನೂ ನೋಡಿಲ್ಲ, ಸಿನಿಮಾ ನೋಡಿ ಅಂತ ಹೇಳಿದ್ದೀನಿ. ಅದೊಂದು ಕಟ್ಟಿಗೆ ತುಂಬ ಜನ ಫೋನ್ ಮಾಡಿ ಹೇಳಿದ್ದಾರೆ. ಅದನ್ನು ಹಿ ವಾಸ್ ಹ್ಯಾವಿಂಗ್ ಅ ಮೈಕ್ ಆ್ಯಂಡ್ ಹಿ ವಾಸ್ ಗೋಯಿಂಗ್ ಆನ್ ಟೆಲಿಂಗ್ ಮಿ, ಹೀಗೆ ಮಾಡ್ರಿ, ಇವಾಗ ಕಣ್ಣೆತ್ತಿ, ಈಗ ಈ ಕಡೆ ಲುಕ್ ಕೊಡ್ರಿ, ಈಗ ಈ ಕಡೆ ಟರ್ನ್ ಮಾಡಿ, ಆ ಥರ ಪಾಯಿಂಟ್ ಟು ಪಾಯಿಂಟ್ ಹಿ ವಾಸ್ ಗೋಯಿಂಗ್ ಆನ್ ಟೆಲಿಂಗ್ ಮಿ ಓವರ್ ದ ಮೈಕ್, ಮಾನಿಟರ್ ಮುಂದೆ ಕೂತ್ಕೊಂಡು. ಯು ಶುಡ್ ಸಿ ದ್ಯಾಟ್ ಸೀನ್.
ಅದಕ್ಕೆ ನಾನು ಹೇಳೋದು ಬಲರಾಮ ಇಸ್ ಕೈಂಡ್ ಆಫ್ ಯುನೋ ಲೆಸನ್ ಟು ಮೀ. ಇಲ್ಲಿ ಕಲ್ತಿರೋದು ಇನ್ನು ನನ್ನ ಫ್ಯೂಚರ್ ಮೂವೀಸ್ನಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಯು ಸರ್ ಆ್ಯಂಡ್ ಇಡೀ ಟೀಮು. ಇಲ್ಲ, ಬಿಕಾಸ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಳ ಚೆನ್ನಾಗಿ ಕಾಣಿಸೋದು, ಇಷ್ಟು ಕ್ಲೋಸಪ್, ಅದು ವೆರಿ ಟೈಟ್ ಕ್ಲೋಸಪ್. ಮುಂದೆ ಬಂದರೆ ಫೋಕಸ್ ಔಟ್ ಆಗ್ತಿದೆ, ಹಿಂದೆ ಹೋದರೆ ಫೋಕಸ್ ಔಟ್ ಆಗ್ತಿದೆ. ಬಾಡಿ ಶಿವರಿಂಗ್ ಕೊಡಿ, ಆವಾಗ ಫೇಸು ಶಿವರ್ ಆಗುತ್ತೆ ಅಂತೇಳಿ ಅಂತಿರ್ತಾರೆ. ಆ ಕಣ್ಣು ಹಂಗೇ ಓಪನ್ ಮಾಡಿ ಅಂದಾಗ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಆಯ್ತದು. ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬಿಕಾಸ್ ಆಫ್ ದಟ್ ಪ್ರಾಂಪ್ಟಿಂಗ್ ಅಲ್ಲಿ ಕೂತ್ಕೊಂಡು ಹೇಳ್ತಿರ್ತಾರಲ್ಲ, ಇಫ್ ಯು ಜಸ್ಟ್ ಫಾಲೋ ದಟ್ ಇಸ್ ಎನಫ್. ಆ ಅಗ್ರೆಷನ್ನು, ಆ ಆ್ಯಕ್ಟಿಂಗು, ಆ ಸೀನಿಗೆ ಎಷ್ಟು ಬೇಕೋ ಅಷ್ಟು ಕ್ಲೀನಾಗಿ ಬಂದ್ಬಿಡುತ್ತೆ. ಅದೇ ರೀತಿ ವಿ ಆಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಥ್ರೂ ಔಟ್ ದ ಸಿನಿಮಾ. ಎವ್ರಿ ಒನ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ ದಟ್. ಆ್ಯಂಡ್ ಅದಕ್ಕೆ ಹೇಳ್ತಿರೋದು, ಎಲ್ಲ ಘಟಾನುಘಟಿಗಳು ಒಂದು ಕಡೆ ಸೇರಿಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಇಂಥ ಸಿನಿಮಾ ಇಟ್ಸ್ ಗೋನ್ ಟು ಬಿ ಅ ಹಿಟ್ ಫಾರ್ ಶೋರ್. ಬಟ್ ಇದರಲ್ಲಿ ವಿಶೇಷವಾಗಿ ನಂಗೆ ಫಸ್ಟ್ ವಾಯ್ಸ್ ರೈಸ್ ಮಾಡಿದೆ ವಿನಯ್. ನಾನು ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ ಒಂದು ಕ್ಲಿಪ್ಪು, ಅಲ್ಲಿಂದ ನನಗೆ ಎಕ್ಸೈಟ್ ಆಗೋಯ್ತು. ಏನು ಗುರು ಇವರು ಹಿಂಗೆ ಮಾತಾಡ್ತಿದ್ದಾರೆ, ಏನು ಮಾಡಿದ್ದಾರೆ ಅಂಥದ್ದು ಅಂತ. ಇವ್ರನ್ನ ಕೇಳಿದ್ರೆ ಇವ್ರು ಒಂಥರ ಎಲ್ಲರಿಗೂ ಆಮೇಲೆ ವಿನೋದ್ ಸರ್ ಹತ್ರ ಮಾತಾಡಿದ್ಮೇಲೆ ನನಗೆ ಇದು ಬೇರೆ ಅಸಲಿ ಇದು ಬೇರೆ ಇರೋದು ಅಂತ ಅಂದ್ಬಿಟ್ಟು ಆಗ ಒಂದು ಕ್ಲಾರಿಟಿ ಸಿಕ್ತು. ನಿಮ್ಮ ಎಕ್ಸೈಟ್ಮೆಂಟ್ ನೋಡಿದ್ರೆ ನಿಜವಾಗ್ಲೂ ಇವಾಗಲೇ ಯಾವ ಪಿಕ್ಚರ್ ನೋಡ್ತೀವಪ್ಪ ಅನ್ನೋ ಥರದ್ದು ಫೀಲ್ ಆಗ್ತಿದೆ. ಆಮೇಲೆ ಎವ್ರಿ ಪ್ರೆಸ್ ಮೀಟ್, ಇಷ್ಟು ಪ್ರೆಸ್ ಮೀಟ್ ಆಗಿದೆ, ಇಷ್ಟು ಈವೆಂಟ್ಸ್ ಆಗಿದೆ, ಎಲ್ಲ ಕಡೆ ವಿನಯ್ ಅವ್ರು ಬಂದರೆ ಬೇರೆ ಯಾರು ಏನೇ ಮಾತಾಡಿದ್ರು ಅವ್ರದ್ದೊಂದು ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದಕ್ಕೋಸ್ಕರ ಸಿನಿಮಾಗೆ ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಫೀಲ್ ಆಗ್ತಿದೆ. ದ ಸೇಮ್ ವೇ ಇತ್ತು ಇವತ್ತು ವರ್ಡ್ಸು. ಇಲ್ಲ, ಆ್ಯಕ್ಚುಲಿ ಇಟ್ ಈಸ್, ನಾನು ಶೂಟಿಂಗ್ ಮಾಡಿದಾಗಿಂದನೂ ಹೇಳ್ತೀನಲ್ಲ, ನಾನು ಒಂದೊಂದು ಸೀನ್ ಮಾಡಿದಾಗ್ಲೂ ನಾನು ಮನೆಗೆ ಹೋಗ್ಬಿಟ್ಟು ಅದನ್ನು ನನ್ನ ಹೆಂಡತಿ ಮಗನಿಗೆ ತೋರಿಸ್ತಿದ್ದೆ. ನಾನು ಈ ಥರ ಮಾಡಿದೆ, ಇವತ್ತು ಈ ಥರ ಮಾಡಿದೆ, ಈ ಥರ ಡೈಲಾಗ್ಸ್ ಇತ್ತು, ಈ ಥರ ಸ್ಟಂಟ್ಸ್ ಇತ್ತು, ಈ ಥರ ಮಾಡಿದ್ವಿ. ಒಬ್ಬ ಮನುಷ್ಯನಿಗೆ ಸ್ಯಾಟಿಸ್ಫೈ ಆದಾಗ ಅವ್ನು ಮಾಡಿರೋ ಕೆಲಸದ ಬಗ್ಗೆ ಹೇಳ್ಕೊತಾನೆ. ಆ್ಯಂಡ್ ದಿಸ್ ಹೋಲ್ ಮೂವಿ ಈಸ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಅ ಪ್ರೊಫೈಲ್ ಫಾರ್ ಮೀ. ವಿನಯ್ ಗೌಡ ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡ್ಬೋದಾ ಅನ್ನೋದಕ್ಕೆ ಇದೊಂದು ಪ್ರೊಫೈಲ್ ನನಗೆ. ಆ್ಯಂಡ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಮೇ ಬಿ ಐ ಆಮ್ ಲಕ್ಕಿ ಟು ಗೆಟ್ ದಟ್ ಕೈಂಡ್ ಆಫ್ ಅ ರೋಲ್. ಆಗ್ಲಿಂದ ಅದೇ ವೆಯ್ಟ್ ಮಾಡ್ತಿದ್ದೆ. ನಿಮ್ಮ ಒಂದು ನೀವು ಕಂಡಂತೆ ನಿಮ್ಮ ಒಂದು ಕಲ್ಪನೆ ಹೇಗಿತ್ತು, ನಿಮ್ಮ ಒಂದು ಅಂದರೆ ಅವ್ರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುಡಿಲಿ ಅವ್ರದ್ದೊಂದು ಇಂಟ್ರಡಕ್ಷನ್ ಹೇಳಬೇಕು. ನಾನು ಬೆಳಿಗ್ಗೆ ಒಂದು 5 ಗಂಟೆಯಿಂದ 8 ಗಂಟೆವರೆಗೂ ಅಲಾರಾಮ್ ಇಟ್ಕೋಬೇಕು. ನಾನು ಪರ್ಸ್ನಲಿ 10 ಸತಿ ಇಟ್ಕೊಳ್ಳಿವೆ. 7:05 7:15 8:25 9 ಗಂಟೆಗೆ ಒಂದು, 8 ಗಂಟೆವರೆಗೂ ಸ್ವಿಚ್ ಆಫು. ಆಯ್ತಾ, 11 ಗಂಟೆಗೆ ಬರೋರು. ಸರ್ ಅಯ್ಯೋ ಏನೋ ಆಗೋಗಿ ಸರ್ ನೆನ್ನೆ ಅದು ಇದು ಅನ್ನೋರು. ಸಂಜೆ ಸರ್ ಹೋಗಿ ಸರ್ ಸಾಕು ಅಂದರೆ ಹೋಯ್ತಾ ಇರಲಿಲ್ಲ ಸರ್. ನಾನು ಅದಕ್ಕೇ ನಾನು ಮೊನ್ನೆನೇ ಹೇಳೋಣ ಅಂದ್ಕೊಂಡಿದ್ದೆ ನಿಮಗೆ, ನೆಕ್ಸ್ಟ್ ಏನಾದರೂ ನಮ್ಮ ಸಿನಿಮಾಗಳನ್ನ ಹಾಕೊಂಡು ನಮ್ಮನ್ನು ಕಾಸ್ಟ್ ಮಾಡಿದ್ರೆ ರಜಾತ್ ಇದ್ದಾಗ ಬರೀ ನೈಟ್ ಶೂಟ್ ಇದೆ. ನಾವೆಲ್ಲ ಆ್ಯಕ್ಚುಲಿ ನೈಟ್ ಅನಿಮಲ್ ಸರ್. ನೀವು ಎಷ್ಟೇ ಶೂಟ್ ಮಾಡಿ, ಎಷ್ಟೊತ್ತಾದರೂ ಶೂಟ್ ಮಾಡಿ, ನಡೀತಾನೆ ಇರುತ್ತೆ. ಇಲ್ಲ, ಇನ್ನೊಂದೇನು ಅಂದರೆ ಬೆಳಗ್ಗೆ ನೀನು 8 ಗಂಟೆಗೆ ಎದ್ದೋಳು. ನೀನು 8 ಗಂಟೆಗೆ 8 ಅಲ್ಲ 7 ಗಂಟೆಗೆ ಎದ್ದೋಳು ನಾನು. ಬೇಸಿಕಲಿ ಹೇಳಬೇಕು ಅಂದರೆ ನಮ್ಮಮ್ಮ ಟೀಚರು, ನಮ್ಮಪ್ಪ ಸಾಧುಗೆ ಸಾಧು. ನಾನು ಕಂಪ್ಲೀಟ್ಲಿ ಡಿಫ್ರೆಂಟು ಸರ್. ಅಂದರೆ ಸಂಬಂಧನೇ ಇಲ್ಲ ಇಬ್ಬರು ನೋಡಿದ್ರೆ, ನಾನು ನೋಡ್ಬಿಟ್ರೆ. ಯಾಕಂದರೆ ನನಗೆ ಕ್ರಿಕೆಟ್ ತುಂಬ ಹುಚ್ಚು ಸರ್. ನಮ್ಮ ಶಂಕರಮಠ ಗ್ರೌಂಡಲ್ಲಿ ಯಾವಾಗಲೂ ಕ್ರಿಕೆಟ್ ಆಡೋಕ್ಕೆ ಹೋಗ್ಬಿಡುವೆ. ಅಲ್ಲಿ ನನಗೆ ಇವರೆಲ್ಲ ಪರಿಚಯ ಆಗೋರೆಲ್ಲ. ಸರ್ ಹೆಸರು ಹೇಳ್ಬೋದಲ್ಲ ಸರ್? ಅವಾಗ ನಮ್ಮ ಏರಿಯಾದಲ್ಲಿ ಏನು ಅವಾಗ್ತಾನೆ ಎಲ್ಲ ಬಡ್ಡಿಂಗು ಸ್ಟಾರ್ಟ್ ಮಾಡ್ತಿದ್ರು. ತುಂಬ ಹಾವಳಿ ಏರಿಯಾ ಅದು ಎಲ್ಲರೂ ಗ್ರೌಂಡ್ಗೆ ಬರೋರು. ನೋಡ್ಕೊಳ್ಳಿ ಅಂದ್ರೆ ಹೆಸರು, ನೀವು ಕಾಂಪ್ಲಿಕೇಶನ್ ಏನೂ ಆಗಿಲ್ಲ ಅಂದ್ರೆ ಹೇಳಿ, ಇಲ್ಲ ಅಂದ್ರೆ ಅಲ್ಲಿ ಕುಳ್ಳಿಯವ್ರು ಅಂತ ಇದ್ರು, ಡಿಂಗ್ರಿ ಮಣಿ ಅಂತಿದ್ರು, ಆಮೇಲೆ ಲಾರಿ ಅಂತಿದ್ರು, ದೊಡ್ಡಮತ್ತಿ, ಚಿಕ್ಕಮತ್ತಿ, ಇವರೆಲ್ಲ ಒಂದು ಏರಿಯಾ ನಮ್ಮ ಕಡೆ. ನಮ್ಮ ಕ್ರಿಕೆಟ್ ಆಡೋರು. ಅದು ನಾನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡುವೆ. ಆವಾಗ ಸಖತ್ತಾಗಿ ಓಡಾಡ್ಸ್ಕೊಂಡು ಹೊಡೆದೀನಿ. ಒಂದು ಸತಿ ಬಾಲ್ ಹಾಕಕ್ಕೆ ಹೇಳಿ. ಸೊ ಹಂಗಿದ್ದಾಗ ಅವರು ಅವಾಗ ಬೆಟ್ಟಿಂಗ್ಸ್ ಎಲ್ಲ ಇರೋದಲ್ಲ. ಸೊ ನಮ್ಮ ಮೇಲೆ ಕಟ್ಕೊಂಡವ್ರು. ಇವ್ರು ಗೆದ್ದ ಮೇಲೆ ನಮ್ಗೊಂದು ಮಸಾಲೆ ಮಜ್ಜಿಗೆ ಕೊಡಿಸೋರು ಸರ್. ಅದೇ ಖುಷಿ ನಮಗೆ ಜೀವನ ಗೊತ್ತಿರಲಿಲ್ಲ, ಏನೋ ವಿಷಯ ಗೊತ್ತಿರಲಿಲ್ಲ. ಸೊ ಯಾವಾಗ ಇವರೆಲ್ಲ ಹೇಳೋರು ನಮ್ಗೆ, ಅವಾಗ ನಾವು ಇಂಥವ್ರ ಜೊತೆ ಇದ್ವಿ, ನಾವು ಹಿಂಗಿದ್ವಿ, ಬಲರಾಮ ಅವ್ರ ಜೊತೆ ಇದ್ವಿ, ಈ ಥರ ಸೋಮ ಅವ್ರ ಜೊತೆ ಇದ್ವಿ ಅಂತೆಲ್ಲ. ಆ ಕತೆಗಳೆಲ್ಲ ನಾವು ಕೇಳಿದ್ವಿ, ಹೆಂಗೆ ಇವ್ರು ಏನು ಕತೆಗಳು ಅಂತ. ಸೊ ಅದನ್ನೇ ಪಾಪ ಒಂದು ಸತಿ ಅದು ಸ್ಟಾರ್ಟ್ ಆದಮೇಲೆ ಯಾರೂ ಬೇಕಂತ ಕ್ರೈಮ್ ಮಾಡೋರಲ್ಲ, ಇಲ್ಲ ಎಲ್ಲರೂ ಫ್ರೆಂಡ್ಶಿಪ್ಗೋಸ್ಕರ, ಇಲ್ಲ ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ತುಂಬ ಎಮೋಷನ್ ಇರೋನೇ ರೌಡಿ ಆಗ್ತಾನಂತೆ, ನಾನು ಕೇಳಿದ ಪಟ್ಟಕ್ಕೆ.
ಸೊ ಆ ಥರ ಏನೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿ ಅವರೆಲ್ಲ ಅದು ಸಫರ್ ಮಾಡಿದ್ಮೇಲೆ ಅದೇ ಲೈಫ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಅವ್ರ ಹಣೆ ಬರೋಕ್ಕೆ. ಸೊ ಅವಾಗೆಲ್ಲ ಅವರೆಲ್ಲ ಹೇಳಿದ ಕತೆಗಳು ನಾನು ಕೇಳಿದ್ದೆ. ಬಲರಾಮನ್ ಅವ್ರು ಹೆಂಗಿದ್ರು, ಸೋಮನ್ ಅವ್ರು ಹೆಂಗಿದ್ರು, ಈ ಕಡೆ ಪುಷ್ಪಣ್ಣ ಹೆಂಗಿದ್ರು, ಕಲಾಪತ್ ಅವ್ರು ಹೆಂಗಿದ್ರು, ಎಲ್ಲರೂ ಜೊತೆ ನಾವೆಲ್ಲ ಇದ್ವಿ ಅನ್ನೋ ಟೈಮಲ್ಲಿ ಅಂತ ಹೇಳಿದಾಗ ಆ ಕತೆಗಳೆಲ್ಲ ಕೇಳಿದ್ವಿ. ನಾನು ಅದನ್ನೇ ನಿಮ್ಗೆ ಹೇಳ್ತಿದ್ನಲ್ಲ, ನಾನು ಆ ದಿನಗಳು ಮೂವಿ ನಾನು ಒಂದು 20-30 ಸತಿ ನೋಡಿದ್ದೀನಿ. ಆ ಮೂವಿನ ಅಷ್ಟಿಷ್ಟ ನನಗದು. ಅದಾದಮೇಲೆ ನನಗೆ ಯಾವಾಗ ಬಲರಾಮನ ದಿನಗಳು ಐ ವಾಸ್ ಸೋ ಎಕ್ಸೈಟೆಡ್. ನನಗೆ ಚಿಕ್ಕ ಪಾತ್ರ ಆದ್ರೂ ನಾನು ಇಲ್ಲ ಸರ್ ನಾನು ಮಾಡ್ತೀನಿ, ನಾನು ಡೆಫಿನೆಟಾಗಿ. ಫಸ್ಟ್ ಮೇನ್ ಕಾರಣ ನನಗೆ ಚೈತನ್ಯ ಸರು, ಆಮೇಲೆ ನೆಕ್ಸ್ಟು ವಿನೋದ್ ಸರ್ ಮಾಡ್ತಾಯಿದ್ದಾರೆ ಅಂದಾಗ ಐ ವಾಸ್ ಸೋ ಐ ಮೀನ್ ಆ ಒಂದೊಂದು ಎಕ್ಸೈಟ್ಮೆಂಟ್ ಹೇಳೋಕ್ಕಾಗಲಿಲ್ಲ ನನಗೆ. ಆಮೇಲೆ ವಿನಯ್ಗೂ ಹೇಳಿದೆ, ಇಲ್ಲ ಡಲ್ಲಿಂಗ್ ಮಾಡೋಣ, 100% ಮಾಡೋಣ. ವಿನಯ್ ಹೇಳ್ದಂಗೆ ಫಸ್ಟ್ ಡೇ ಹೋಗಿದ ತಕ್ಷಣ ಫೈಟ್ ಸೀನು ಅದು ಹೇಳ್ದಂಗೆ ಯಾರ ಮುಂದೆ ನಾನು ವಿನೋದ್ ಸರ್ನ ನೋಡ್ತಾ ಇದ್ದೀನಿ, ಹೆಂಗಪ್ಪ ಇದು ಏನು ಇವಾಗ ವಿನೋದ್ ಸರ್ ನೀವು ಮಾಡಿ ನೀವು ತಲೆ ಕೆಡ್ಸ್ಕೊಂಡು ಚೆನ್ನಾಗಿ ಮಾಡ್ತಾರೆ, ಹಂಗೆ ಮಾಡಿ ಅಂತಾರೆ. ಬಟ್ ನಮಗೊಂದು ಧೈರ್ಯ ಬರಬೇಕಲ್ಲ, ಡಿಚ್ಚಿ ಕೊಡಬೇಕು ಅಂತಾರೆ, ನೀವು ಕೊಡ್ರಿ ಹಿಂಗೆ ಅಂತಾರೆ. ನಾನು ಒಂದು 2-3 ಸತಿ ನನಗೂ ಸ್ವಲ್ಪ ಆಯಿತು, ಅದಿರುತ್ತಲ್ಲ ಸರ್ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಹಿ ಮೇಡ್ ಅಸ್ ಸೋ ಕಂಫರ್ಟೇಬಲ್ ಅಂದಾಗ ಅದೊಂದು ವಿನಯ್ ಹೇಳ್ದಂಗೆ ನಂದು ಅಷ್ಟೇ. ಫಸ್ಟು ಫೈಟ್ ಸೀನ್ ಬಂದಾಗ ಒಂದೇ ಟೇಕಲ್ಲಿ ಮಾಡಬೇಕು. ಅದು ಒಂದು 20-30 ಸಿಂಗಲ್ ಶಾಟ್ ಆ್ಯಕ್ಷನ್. ಅದು 20-30 ಮೆಟ್ಲಿತ್ತು, ಅದನ್ನು ಹತ್ಕೊಂಬರ್ತಾರೆ, ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಬರ್ತಾರೆ, ತಿರ್ಗಿ ಅಲ್ಲಿಂದ ಜಂಪ್ ಮಾಡಿ ಎಲ್ಲರನ್ನೂ ಹೊಡೆದು ಒಂದೇ ಟೇಕಲ್ಲಿ ಮುಗಿಸ್ಬೇಕು ಅದು. ಆಮೇಲೆ ವಿನೋದ್ ಸರ್ ನೋಡಿದ್ರು ನಾನು ಮಾಡ್ತಾನೆ, ಬಟ್ ಅದು ಒಂದು ಸತಿ ಒಂದು ಮಾತು ಹೇಳ್ಬಿಡೋಣ ಅಂತ ಆ ಥರ ಬಂದರು ರಜತ್ ಅವರೇ. ಇದು ಒಂದೇ ಟೇಕು, ತುಂಬ ಕಷ್ಟಪಟ್ಟಿರ್ತೀನಿ, ಸ್ವಲ್ಪ ನೋಡಿ ಅದು ಸಾರ್ ನಾನು ಮಾಡ್ತೀನಿ ಬಿಡಿ ಸರ್, ತಲೆ ಕೆಡ್ಸ್ಕೊಂಬಿಡಿ ಅಂತ. ಹಂಗೆ ಅದು ಮುಗೀತು, ತುಂಬ ಚೆನ್ನಾಗಿ ಬಂತು ಅದು ಆ ಶಾರ್ಟ್ ಮುಗಿದ ತಕ್ಷಣ ಯು ಡೋಂಟ್ ಟ್ರಸ್ಟ್ ಮೀ, ಸೆಟ್ಟಲ್ಲಿ ಇದ್ದಿದ್ದು ಪ್ರತಿಯೊಬ್ಬರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು ಸರ್ಗೆ. ಯಾಕಂದರೆ ಇಟ್ ವಾಸ್ ಸೋ, ಅಂದರೆ ಅದು ಇಂಟೆನ್ಸ್ ಇತ್ತು. ಆಮೇಲೆ ಆ ಶಾರ್ಟು ಎಲ್ಲರೂ ಅದನ್ನು ವೆಯ್ಟ್ ಮಾಡ್ತಾಯಿದ್ರು, ಒಂದೇ ಟೇಕ್ ಅಲ್ವಾ. ಸೊ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದು. ಅವಾಗ ನಾನು ನೋಡ್ತಿದ್ದೆ ಆ್ಯಕ್ಷನ್, ನಾನು ಡೈರೆಕ್ಟಾಗಿ ಫಸ್ಟ್ ಟೈಮ್ ನೋಡಿದ್ದು ಸರ್ನ ಆ್ಯಕ್ಷನ್ ಮಾಡ್ತಾಯಿದ್ದು. ಸೊ ಐ ಫೆಲ್ಟ್ ಸೋ ಹ್ಯಾಪಿ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ತುಂಬ ಖುಷಿ ಕೊಡ್ತು. ಯಾಕಂದರೆ ಈ ಮೂವಿಲಿ ಒಂದು ವಿಜುವಲ್ ಟ್ರೀಟ್ ಏನು ಅಂದರೆ, ಇವಾಗ ಯೂಶ್ವಲಿ ಜೆನ್ಸಿ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಯಾವತ್ತೂ ಈ 80s 90s ಇದನ್ನು ನೋಡಿಲ್ಲ. ಸೊ ರಾನೆಸ್ನ ನೋಡಿಲ್ಲ, ಹೆಂಗಿರುತ್ತೆ ಆ ಮಾತು, ಹೆಂಗಿರುತ್ತೆ ಆ ಆ್ಯಕ್ಷನ್ಸ್ ಹೆಂಗಿತ್ತು, ಫೈಟ್ ಇದು ಗ್ಯಾಂಗ್ ವಾರ್ಗಳು ಹೆಂಗಿತ್ತು, ಯಾವುದೂ ನೋಡಿಲ್ಲ. ಸೊ ಈ ಮೂವಿಲಿ ಏನು ಸಿಗುತ್ತೆ ಅಂದರೆ, ಒಂದು ರೌಂಡು ಇಡೀ 80s 90s ಕವರ್ ಮಾಡ್ಕೊಂಬಂದ್ಬಿಡುತ್ತೆ 2 ಅವರಲ್ಲಿ ಮೂವಿಲಿ. ಸೊ ಅದೊಂದು ವಿಜುವಲ್ ಟ್ರೀಟ್ ಸಿಗುತ್ತೆ. ಇನ್ನೊಂದೇನೊಂದಿಗೆ ನನಗೆ ಪರ್ಸನಲಿ ಇಷ್ಟ ಆಗಿದ್ದು, ನಾವು ಕೇಳಿದ ಕತೆಗಳೆಲ್ಲ ಈಗ ಡೈರೆಕ್ಟಾಗಿ ಆ ಪಾತ್ರಗಳು ಮಾಡೋದೊಂದು ಚಾನ್ಸ್ ಸಿಗ್ತಲ್ಲ. ಸೊ ಐ ವಾಸ್ ವೆರಿ ಲಕ್ಕಿ ಅನಿಸುತ್ತೆ. ಇನ್ನೊಂದು ಹೇಳಬೇಕು, ನಮಗೆ ಜಯರಾಜ್ ಸರ್ ಮಗನೂ ತುಂಬ ಕ್ಲೋಸು, ಅಜಿತ್. ಆಮೇಲೆ ಶ್ರೀರಾಮ್ಪುರ ಕಿಟಿ ಅವ್ರಿಗೆ ಒಂದು ಮಗ ಇದ್ದಾರೆ, ಅವ್ನು ನನಗೆ ತುಂಬ ಕ್ಲೋಸ್ ಫ್ರೆಂಡ್, ಗೌತಮ್ ಅಂತ. ಅವನ್ನ ನೋಡಿಬಿಟ್ರೆ ಹೀ ಈಸ್ ಲೈಕ್ ಅ ಚಾಕ್ಲೇಟ್ ಹೀರೋ. ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಹೀ ಲುಕ್ಸ್ ಸೋ ಹ್ಯಾಂಡ್ಸಮ್, ಆ ಥರ ಒಂದು ಹುಡುಗ. ಬಟ್ ಈ ಫೀಲ್ಡ್ಗೆ ಯಾವತ್ತೂ ಅವರೆಲ್ಲ ಕೈ ಹಾಕ್ದವರು ಅಲ್ಲ, ಅವ್ರದ್ದೇ ಲೈಫ್ ಸ್ಟೈಲ್ ಡಿಫ್ರೆಂಟು. ಸೊ ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾಗ ನಾನು ಹೇಳಿದೆ ಮೊನ್ನೆ ಫೋನ್ ಮಾಡಿ ನನಗೆ, ಮಾಮ್ ಎಲ್ಲ ಮೂವಿ ಬರ್ತಿದೆ ಕಣೋ, ಬರಬೇಕು ಅಂತ. ಡೆಫಿನೆಟ್ಲಿ ಬರ್ತೀನಿ ಅಂತ ಅಷ್ಟು ಖುಷಿಪಟ್ಟರು. ಸೊ ಆ ಥರ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸರ್. ಆಮೇಲೆ ಚೈತನ್ಯ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರಿಗೂ ಅದೇ ಮೂವಿಗೂ ಸಂಬಂಧ ಇಲ್ಲ. ಅವರು ನೋಡೋಕೆ ಅಷ್ಟು ಕ್ಯೂಟು, ಅಷ್ಟು ಹಂಬಲ್ಲು. ಈ ಥರ ಒಂದು ಕಲ್ಟು ಮೂವಿನ ತೆಗಿಯೋಕ್ಕೆ ಮಾಡಿಸಿ ಡೈರೆಕ್ಟ್ರು ನೋಡ್ರೆ ಹಂಗೆ ಕಾಣಿಸಲ್ಲ. ಇಲ್ಲ ಸರ್, ಇವತ್ತು ನಂಗೆ ಗೊತ್ತಾಯ್ತು ಅವ್ರು ಎಷ್ಟು ಮಾಸ ಅಂತ ನಂಗೆ ಗೊತ್ತಾಯ್ತು ಸರ್. ನಾನು ವಿನಿ ಒಂದು ಸೀನ್ ನೋಡಿ ಬೆಳಗ್ಗೆ ನಿಮ್ಮ ಆಡಿಯೋ ನೋಟು. ಹೌದಾ? ಮೊನ್ನೆ ತಾರಮ್ಮ ಹೇಳ್ತಾ ಇದ್ರಲ್ಲ, ವೇಣು ಸರ್ ಹೇಳಿದ್ರಂತೆ. ಆಯ್ತಾಯ್ತು, ಅದನ್ನ ಹೇಳ್ಬಿಡ್ತೀವಿ ಹಂಗೆ. ನಾವು ಜೊತೆಗೆ ನೋಡಿದ ಸೀನ್ ಸರ್ ಅದು. ಅವ್ರು ಬೈಯೋದು ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ಅದನ್ನ ಹೇಳ್ಬಿಡು ಮ್ಯಾಟ್ರು. ಆಕ್ಷನ್ ಸೀಕ್ವೆನ್ಸ್ ಭಯಂಕರ ಟೆನ್ಷನ್. ಒಂದು 40-45 ಜನ ಎಲ್ಲ ಸ್ಟಂಟ್ಸು ಎಲ್ಲರೂ ಇದ್ದಾರೆ. ಹಾರ್ನೆಸ್ ಫೈಟ್ ನಡೀತಾ ಇದೆ, ರವಿವರ್ಮ ಮಾಸ್ಟ್ರು, ಎಲ್ಲ ಜೂನಿಯರ್ಸ್ ಒಂದಷ್ಟು ಜನ ಇದ್ದಾರೆ, ತುಂಬಿಕೊಂಡಿದೆ. ಫುಲ್ ಟೆನ್ಷನ್ನು, ಲೈಟ್ ಹೋಗ್ತಾ ಇದೆ. ಸರ್ ಗೊತ್ತಲ್ಲ, ಒಂದು ಪರ್ಸ್ನಾಲಿಟಿ ಹಿಂಗೆ ಮತ್ತೆ ಗುಡು ಅಂತ ಅಲ್ಲಿ ಹೋಗ್ತಾರೆ, ಅಂತಾರೆ, ಗುಡು ಅಂತ ಹಿಂಗೆ ಬರ್ತಾರೆ. ಬರೋವಾಗ ಹಿಂಗೆ ಓಡಾಡ್ಕೊಂಡು ಬರೋವಾಗ ಸಡನ್ನಾಗಿ ಅಸೋಸಿಯೇಟ್ ಅಡ್ಡ ಬಂದ್ಬಿಟ್ಟ. ಇದಕ್ಕೆ ಬೀಪ್ ಹಾಕ್ಕೊಳ್ಳಿ. ಅಸೋಸಿಯೇಟ್ ಅಡ್ಡ ಬಂದಿದ ತಕ್ಷಣ ಹೈ
ನಾನು ನಾವೆಲ್ಲ ಬೈದಂಗಾಯ್ತಲ್ಲ, ಬೈದ್ರ ಏನಿದು ಚೈತನ್ಯ ಸರ್ ಬೈದ್ರ ಅಂತ ಹ್ಞೂ ಬೈದ್ರು, ಹಂಗ್ ಬೈದ್ರ ಒಳ್ಳೆ ಸ್ವೀಟ್ ಆಗಿ ಬೈಸ್ಕೊಂಡವನ್ಗೂ ನಗು ಬಂದ್ಬಿಡುತ್ತೆ. ಆಕ್ಚುಲಿ ನನಗೂ ಬೆಳಗ್ಗೆ ಹಂಗೆ ಆಯ್ತು. ಕ್ಯೂಟ್ ಆಗಿ ಹೆಂಗಿತ್ತು ಅಂದ್ರೆ ನನ್ಗೆ ಅದಕ್ಕೆ ಎಲ್ಲರೂ ಹೇಳಿದಾಗ ಅವ್ರು ತುಂಬಾ ರೆಬೆಲ್ಲು, ಭಯಂಕರ ಬೈತಾರೆ, ತುಂಬಾ ಸ್ಟ್ರಿಕ್ಟು ಅಂದಾಗ ನಂಗೆ ಅದನ್ನ ಹಾಪ್ಸ್ಕೊಂಡು ಸುಮ್ಮನೆ ನಾನು ಸದ್ಯ ಬೈಸ್ಕೊಂಡಿಲ್ಲ, ನಾನು ಬೈಸ್ಕೊಂಡ್ರೆ ನಕ್ಬಿಟ್ರುವೆ ಇನ್ನೂ ಬೈತಿರೋ. ಅಲ್ಲ ಆಲ್ಮೋಸ್ಟ್ ನಂಗೆ ಒಂದು 17 ವರ್ಷದಿಂದ ಪರಿಚಯ. ನನ್ನ ಫಸ್ಟ್ ಟೈಮು ಅವ್ರ ಪ್ರಾಯಲ್ಲಿ ಕೇಳಿದ್ದು ನನ್ ನಗು ಬಂದ್ಬಿಡ್ತು ಲಿಟ್ರಲಿ. ಆಮೇಲೆ ಸುಮ್ಮನೆ ಬಿಟ್ಟೆ, ಆಯ್ತು ಓಕೆ ಸರ್ ಅಂತ ನೋಡಿ. ವೆರಿ ಕ್ಯೂಟ್ ಆ್ಯಂಡ್ ಅಂದರೆ ಪ್ರಬುದ್ಧ ನಿರ್ದೇಶಕ. ಅಂದರೆ ಅವ್ರ ವಿಜುವಲೈಸೇಷನ್ನು ಅಂದರೆ ಎಲ್ಲ ಸಿನಿಮಾಗಳಲ್ಲೂ ಅಷ್ಟೇ ಅವ್ರ ಕಥೆಗಳಿಗೆ ವಿಜುವಲೈಸೇಷನ್. ನಾನು ಅದೇ ಅಂದ್ಕೊಂಡೆ, ವೇಣು ಸರು ಮತ್ತು ಅವ್ರ ಕಾಂಬಿನೇಷನ್ ಇದೆಯಲ್ಲ, ನೀವು ಈಗೆಲ್ಲ ಹೇಳ್ತಾ ಇದ್ರಲ್ಲ 80ಸ್ಗೆ ಹೋಗ್ತಾರೆ, ಒಂದು ಈ ಜನ್ಸಿಗೆ ಎಲ್ಲ ಒಂದು ಇತ್ತು. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಈಗ ಒಂದು ದುಡ್ಡು ಖರ್ಚು ಮಾಡಿ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಹೋಗೋರು ಇದ್ದಾರಲ್ಲ, ಅವರೆಲ್ಲ ಈ ಇನ್ಸಿಡೆಂಟ್ಗಳೆಲ್ಲ ನಡೆದಾಗ ಕೇಳಿಸ್ಕೊಂಡಿರೋರು, ನೋಡಿರೋರು. ದೇ ನೋ ದ ಸ್ಟೋರೀಸ್. ಜನ್ಸಿ ಕ್ರೌಡ್ಗೆ ಕರ್ಕೊಂಡು ಹೋಗಿ ಇದು ನಮ್ಗೆ ಗೊತ್ತಿತ್ತು, ಇದಾದಾಗ ನಾನು ಸ್ಕೂಲ್ನಲ್ಲಿದ್ದೆ, ಇದಾದಾಗ ನಾನು ಕಾಲೇಜ್ನಲ್ಲಿದ್ದೆ ಅಂತ ಹೇಳೋದಕ್ಕೆ ದಿಸ್ ಮೂವಿ ವಿಲ್ ಬಿ ವೆರಿ ಗುಡ್ ಎಕ್ಸಾಂಪಲ್. ನಾನು ಕರ್ಕೊಂಡೋಗಿ ನನ್ನ ಮಗನಿಗೆ ಒಂದೊಂದು ಸೀನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಯಾರು ಗೊತ್ತಾ ಮಾಡಿದ್ದು, ಇದು ಯಾರು ಗೊತ್ತಾ ಫೈಟ್ ಆಗಿದ್ದು, ನಾನು ಯಾರ ಜೊತೆ ಇದ್ದೆ ಗೊತ್ತಾ, ಅದೆಲ್ಲ ಹೇಳ್ತಿಲ್ಲ. ನಿನ್ನ ಜೊತೆ ಇರೋದು ಇಡೀ ಜಗತ್ತಿಗೆ ಗೊತ್ತು. ಸೊ ಆ ಥರ ಒಂದೊಂದು ಸೀನು ಯು ವಿಲ್ ಹ್ಯಾವ್ ಅ ವಿಜುವಲ್ ಟ್ರೀಟ್ ಆ್ಯಂಡ್ ತುಂಬ ಮಜವಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಅವ್ರ ಮಕ್ಕಳಿಗೆ, ಜನ್ಸಿ ಕ್ರೌಡ್ಗೆ ಆ 80ಸ್ನ ತೊಗೊಂಡು ಬಂದು ವಾಪಸ್ಸು ಒಂದು ಕತೆ ಹೇಳೋದಿರುತ್ತಲ್ಲ, ತುಂಬ ಮಜವಾಗಿರುತ್ತೆ. ವಿಶ್ವ, ನೀವು ನೋಡಿದಂಥ ಸಿನಿಮಾಗಳು ಮತ್ತು ಮಾಡಿದಂಥ ಸಿನಿಮಾಗಳು, ಬಂದಂಥ ಕೆರಿಯರು ಮತ್ತು ಬದುಕಂಥ ಬೆಂಗಳೂರು, ನಿಮ್ಮ ಏರಿಯಾ, ತುಂಬ ಕಥೆಗಳಿದೆ. ಚಾಮರಾಜಪೇಟೆ ಅದನ್ನೇ ತುಂಬ ಕಥೆಗಳಿದೆ. ತುಂಬ ಕಥೆಗಳಿದೆ. ಮತ್ತು ಅದೇ ಇವಾಗ ವಿನಯ್ ಹೇಳ್ದಂಗೆ ಕೇಳಿದ್ದು ನೋಡಿದ್ದು ಉಂಟು ನೀವು. ಸೊ ಅದೊಂದು ಆ ದಿನಗಳಿಗೆ ಹೋಗೋಣ ಬಾ. 80ರಲ್ಲಿ ನಾನು ಹುಟ್ಟಿರೋದು. ಸೊ ಸ್ವಲ್ಪ ಈ ಮೈಗ್ರೇಷನ್ ಇತ್ತಲ್ಲ, ಈ ಡಾನ್ಗಳಿಂದ ಒಂಚೂರು ಪುಡಿದು ಎಲ್ಲ ಮಿಕ್ಸ್ ಅಲ್ಲ ಅಂಥ ಟೈಮ್ ನಮ್ಮದು. ಏರಿಯಾ ಚಾಮರಾಜಪೇಟೆ, ಬಸವನಗುಡಿ, ಪೊಲೀಸ್ ಕ್ವಾರ್ಟರ್ಸು, ಗೌರಿಪಾಳ್ಯ. ನಮ್ಮ ಸ್ಕೂಲೆಲ್ಲ ಏನು ಅಂದರೆ ಚಾಮರಾಜಪೇಟೆಲಿರೋ ಸ್ಕೂಲು, ಒಂಥರ ನ್ಯಾಷನಲ್ ಇಂಟಿಗ್ರೇಷನ್ ನಮ್ಮ ಸ್ಕೂಲೆಲ್ಲ. ನ್ಯಾಷನಲ್ ಕಾಲೇಜು, ನ್ಯಾಷನಲ್ ಕಾಲೇಜು, APS ಕಾಲೇಜು. ಸೊ ಇದೆಲ್ಲ ಎಷ್ಟೋ ಸಿನಿಮಾಗಳಲ್ಲಿ ಬಂದೋಗಿದೆ ಹೆಸರುಗಳು. ಅಂಥ ಕಾಲೇಜು, ಗ್ಯಾಸ್ ಕಾಲೇಜು, ಇವೆಲ್ಲ ಒಂದು ಮೇಜರ್ ಏರಿಯಲ್ಲಿ ಇದ್ದಿದ್ದ ಸ್ಕೂಲು, ಕಾಲೇಜಸ್ಸು. ಅಂಥ ಏರಿಯಾಲಿ ನಂದು ಸ್ಕೂಲಿಂಗು. ಅದೇ ನ್ಯಾಷನಲ್ ಇಂಟಿಗ್ರೇಷನ್ ಆಗಲ್ಲ, ಇಂಥ ಜಾತಿಯವರು ಇಂಥವರು ಅಂತಿಲ್ಲ ನಮ್ಮ ಸ್ಕೂಲ್ಗಳಿಗೆಲ್ಲ. ಎಲ್ಲ ಥರ ಎಲ್ಲ ವೆರೈಟಿ, ಆ ಥರದ್ದೊಂದು ಮಧ್ಯದಲ್ಲಿ ನಾವು ಬಂದಿರೋದು. ಮುಂದೆ ನನ್ನ ಬೇಸಿಕಲಿ ನಾನು ಓದೋಕ್ಕೆ ಶುರು ಮಾಡಿದಾಗ ಏನು ಅಂದರೆ, ನಾವು ಲವ್ ಮಾಡಿದ್ರಲ್ಲ ಗಲಾಟೆ, ನನ್ನ ಫ್ರೆಂಡ್ ಡೋಗೆ ಗಲಾಟೆ. ಯಾವತ್ತು ಫ್ರೆಂಡ್ ಗರ್ಲ್ ಫ್ರೆಂಡಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗಲೇ ಗಲಾಟೆ. ನನ್ನ ಡೋ ಗಲಾಟೆ ಆಗಬೇಕು ಅಂದರೆ ಇನ್ನೊಬ್ಬ 4 ಜನ ಫ್ರೆಂಡ್ ಬಂದಿರಬೇಕು. ಆ ಥರ ಒಂದು ಟರ್ಮ್ ನಮ್ಮದು. ಅದು ಬಿಟ್ಟರೆ ಸಿನಿಮಾ ನೋಡಿ ಗಲಾಟೆ ಮಾಡೋದು, ಸಿನಿಮಾ ನೋಡೋದು ಹಿಂಗೆ ಬದುಕಬೇಕಪ್ಪ ಅಂತ ಅಂದ್ಕೊಂಬಿಡೋದು ಸುಮ್ಮನೆ. ಇಮ್ಯಾಜಿನೇಷನ್ ಹುಡುಗರಿಗೆ 15-20 ವಯಸ್ಸಿರುತ್ತಲ್ಲ, ಅದು ನೋಡಿದಾಗ, ಯಾರನ್ನೋ ನೋಡಿದಾಗ ನಾನು ಹಿಂಗಿರಬೇಕು, ನಾನು ಹಂಗೆ ಆಡಬೇಕು ಅಂತ ಕೂದಲು ಬಿಟ್ಕೊಳ್ಳೋದು, ಆ ಥರ ಡ್ರೆಸ್ ಹಾಕ್ಕೊಳ್ಳೋದು, ಆದ್ದರಿಂದ ಒಂದಿಷ್ಟು ಗಲಾಟೆಗಳಾಗೋದು. ಅದು ನಮ್ಮ ಸ್ಕೂಲ್ದು. ಅದು ಬಿಟ್ಟರೆ ಸಿನಿಮಾ ಕರಿಯರು, ಅಲ್ಲಿ ಬಂದಿದ್ದ ಪಾತ್ರಗಳೆಲ್ಲ ನನಗೆ ಆ್ಯಕ್ಚುಲಿ ನಾನು ಮಾಡಿದ್ದು ತಾಜ್ ಮಹಲ್ ಸಿನಿಮಾ. ಎಂಥ ಇನ್ನೋಸೆಂಟ್ ಕ್ಯಾರೆಕ್ಟರ್ ಅದು ಸ್ಟಾರ್ಟ್ ಮಾಡಿದಾಗ. ಅದಾದಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಗುಲಾಮ. ಇವತ್ತು ನನಗೆ ಇವಾಗ ಆಶ್ಚರ್ಯ ಆಗುತ್ತೆ ಆ್ಯಕ್ಚುಲಿ. 18 ವರ್ಷ ಆದಮೇಲೂ ನಿನ್ನೆ ಪಾಪ ಅರುಣ್ ಎಲ್ಲ ನನಗೆ ತೋರಿಸ್ತಾಯಿದ್ರು. ನಾನು ಇದೇ ಬಲರಾಮ ಪ್ರಮೋಷನ್ಗೆ ಹೋದಾಗ ಯಾರೋ ಸೈಡಲ್ಲಿ ವಿಡಿಯೋ ಮಾಡಿ ಹಾಕಿದ್ದು ಡೈಲಾಗು 1.4 ಮಿಲಿಯನ್ 1.5 ಮಿಲಿಯನ್ ಎಲ್ಲ ರೀಚ್ ಆಗಿಬಿಟ್ಟಿದೆ. ಅದು ಎಷ್ಟು ಖುಷಿ ಆಗ್ಬಿಡುತ್ತೆ ಅಂತಂದರೆ, ಇದ್ರ ಮಧ್ಯದಲ್ಲಿ ನಾನೊಂದು 5 ವರ್ಷ ಇರಲಿಲ್ಲ, ಅದ್ರ ನೋವನ್ನೆಲ್ಲೋ ತುಂಬಿಡುತ್ತೆ. ಇವಾಗ ನಾವು ಎಲ್ಲೋ ಮಾಡಿ ಬಂದಿರೋ ಪಾತ್ರ ವಾಪಸ್ಸು ನನಗೆ ಲೈಫ್ ಕೊಡುತ್ತೆ ಅಂತಂದರೆ ಅದು ಒಂಥರ ನಮಗೇನೆ ಅದು ಖುಷಿ. ಅದು ಪ್ರತಿ ಸಿನಿಮಾಲೂ ಇರುತ್ತೆ. ನಾವು ಅದನ್ನು ಏನು ಮಾಡಬೇಕು ಅಂದರೆ, ಇವತ್ತು ನನಗೆ ರಿಯಲೈಸ್ ಆಗ್ತದೆ ಏನು ಅಂತಂದರೆ, ನಾವು ಎಫರ್ಟ್ ಹಾಕ್ಬಿಟ್ಟು ಹೋಗ್ತಾ ಇರಬೇಕು ಮುಂದೆ, ಆವಾಗ ಅದು ಗೆಲುವು ಬಂದಿರುತ್ತೆ. ವಿನೋದಣ್ಣ ಇಲ್ಲೇ ಇದ್ದಾರೆ, ನಾವು ದೊಡ್ಡವ್ರ ಮುಂದೆ ಮಾತಾಡ್ತಾ ಇದೀವಿ, ಬಟ್ ಸ್ಟಿಲ್ ಅವರು ಚೆನ್ನಾಗಿ
ಅವ್ರು ದೊಡ್ಡ ದೊಡ್ಡ ಬರ್ಡನ್ನೆಲ್ಲ ಕ್ಯಾರಿ ಮಾಡ್ಬಿಡ್ತಾರೆ. ನಾವೆಲ್ಲ ಎಲ್ಲ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಮಾಡ್ತೀವಿ, ಹೊಟ್ಟೋಗ್ಬಿಡ್ತೀವಿ. ಅವರೆಲ್ಲ ನಿಂತ್ಕೊಂಡಿದ್ದು ಪಕ್ಕದಲ್ಲೂ ಆ್ಯಕ್ಟ್ ಮಾಡಿಸ್ತಾರೆ ನೋಡಿ. ನಾನು ಆ್ಯಕ್ಟ್ರು, ಬರೀ ಆ್ಯಕ್ಟ್ರು, ಆ್ಯಕ್ಟ್ ಮಾಡ್ತೀನಿ, ಹೊಟ್ಟೋಗ್ಬಿಡ್ತೀನಿ. ಅವರೊಂದು ಹೀರೋ ಆಗಿ ಪಕ್ಕದಲ್ಲಿರೋರನ್ನ ಆ್ಯಕ್ಟ್ ಮಾಡಿಸ್ಬಿಟ್ಟು ಹೋಗ್ತಾರಲ್ಲ, ಅದ್ರದ್ದು ಖುಷಿ ಅದು ಏನು ಅಂತ ನಮ್ಗೆ ಇವತ್ತು ಗೊತ್ತಾಗುತ್ತೆ. ಅದು ರಿಯಲೈಸೇಷನ್ ಯಾವಾಗ ಆಗೋದು ಹೇಳಿ, ನಮಗೂ ಬುದ್ಧಿ ಬರೋಕ್ಕೆ ಶುರು ಆಗಬೇಕಲ್ಲ, ಅವಾಗ ಗೊತ್ತಾಗತ್ತೆ ಅಷ್ಟೇ. ನಾವು ಗೊತ್ತಾಗ್ಬಿಡುತ್ತೆ ನಾಳೆ ಅಂದರೆ ಆಗಲ್ಲ. 20 ವರ್ಷ ಆಗೋಯ್ತು, ಗಡ್ಡ ಬೆಳ್ಳಗಾಗಿದೆ, ಈಗ ರಿಯಲೈಸ್ ಆಗಿ ಶುರುವಾಗಿದೆ. ಇಷ್ಟೊಂದು ವಿಷಯಗಳು ಅವಾಗಲೇ ಆಗಬೇಕಾಗಿತ್ತು. ಫಸ್ಟ್ ಇಲ್ಲಿ ಥ್ಯಾಂಕ್ಸ್ ಅಣ್ಣ, ಆಗಿದೆ ಈಗ. ಆದರೂ ಕಮಿಂಗ್ ಬ್ಯಾಕ್ ಟು ಬಲರಾಮಣ್ಣ, ಬಲರಾಮ್ ಅಲ್ಲಿ ಚೈತನ್ಯ ಅವರು, ನನಗೆ ವೇಣು ಸರ್ ಜೊತೆ ಅಲ್ಲ, ನಮ್ಮ ಕ್ಯಾಮ್ರಾಮ್ಯಾನ್ ವೇಣು ಸರ್ ಯಾರಿಗೂ ಗೊತ್ತಿಲ್ಲ ಹೇಳಿ. ನಾವು ಸ್ಕೂಲಲ್ಲಿ ಇದ್ದಾಗ ಎದುರುಗಡೆ ಉಮಾ ಥಿಯೇಟ್ರಲ್ಲಿ ಅವ್ರ ಪಿಕ್ಚರ್ ನೋಡಿದ್ವಿ. ಆ ಕಲರು, ಕುಂಕುಮದ ಕಲರು ಪಿಕ್ಚರ್ ಅವಾಗ. ಅಷ್ಟು ಅವ್ರ ಸ್ಟೋರಿನೇ, ನಾವು ಕ್ಯಾರೆಕ್ಟರ್ಗಳು ಮಾಡೋದು ಬೇರೆ, ಅವ್ರ ಸಿನಿಮಾಟೋಗ್ರಾಫರ್ ಆಗಿರೋ ಸ್ಟೋರಿನೇ ಸಖತ್ ಚಂದ. ವೇಣು ಸರ್ ಅವ್ರದ್ದು ಒಂದು ರಿಯಲ್ ಹೀರೋ ಥರ ಸ್ಟೋರಿ, ಅವರು ಸಿನಿಮಾಟೋಗ್ರಾಫರ್ ಆಗಿರೋದು. ಅದೆಲ್ಲ ಕೇಳಿದ್ರೆ ಖುಷಿ ಆಗುತ್ತೆ. ಅವ್ರು 4ನೇದು 5ನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿದ್ದು. ಚೈತನ್ಯ ಅವ್ರ ಜೊತೆ ಬಿಡಿ ನಂಗೆ ತುಂಬ ಆಸೆ ಇತ್ತು ಕೆಲಸ ಮಾಡಬೇಕು ಅಂತ. ಆ ದಿನಗಳು ನೋಡಿದಾಗಲೇ ನಾನು ಅನ್ಕೊಂಡ್ಬಿಟ್ಟಿದ್ದೆ. ಇನ್ನು ಗುಲಾಮ ಮತ್ತು ಚಿಂಗಾರಿ ಇವೆಲ್ಲ ಮಾಡಿದ್ನಲ್ಲ ಇದ್ರ ಮುಂಚೆ, ನನಗೂ ಒಂದು ಚಿಕ್ಕ ಆಡಿಯನ್ಸ್ ಇರ್ತಾರೆ, ಎಲ್ಲೋ ನನ್ನ ನೋಡ್ತಾರೆ, ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದೊಂದು ಭಾಳ ಖುಷಿ ಇತ್ತು. ಅದು ಇಲ್ಲಿ ಹೆಂಗೋ ಪೂರೈಸ್ಕೊಂಡ್ಬಿಟ್ಟೆ. ಅದಕ್ಕೆ ಥ್ಯಾಂಕ್ಸ್ ಶ್ರೇಯಸ್ಗೆ. ಆ್ಯಕ್ಚುಲಿ ಅವನು ಇದನ್ನು ಕಾಸ್ಟಿಂಗ್ ಮಾಡುವಾಗ ತುಂಬ ಸ್ಟ್ರೆಸ್ ಮಾಡಿ ಒಂದಿಷ್ಟು ಜನಕ್ಕೆ ನಾನು ಮಾಡಿಸ್ಬೇಕು ಅಂತಿದ್ದರಲ್ಲಿ ನಾನೊಬ್ಬ. ಸೊ ಅದು ನನಗೆ ಹೆಲ್ಪ್ ಆಯಿತು. ಇದು ಬಿಟ್ಟರೆ ಶೂಟಿಂಗಿಗೆ ಬಂದರೆ ನನ್ನ 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 ಕೋ ಆರ್ಟಿಸ್ಟು ಯಾರು, ಆಶೀಶ್ ವಿದ್ಯಾರ್ಥಿ ಅವರು, ಆಮೇಲೆ ಅತುಲ್ ಕುಲಕರ್ಣಿ ಅವರು. ಅತುಲ್ ಕುಲಕರ್ಣಿ ಅವ್ರದ್ದು ಒಂದು ಭಾಗ ಹಂಗೆ ಹೋದರೆ ನನ್ನ ಇಡೀ ಸಿನಿಮಾಲಿ ನನ್ನ ಜರ್ನಿ ಬರೋದು ಅಷ್ಟು ಆಶೀಶ್ ವಿದ್ಯಾರ್ಥಿ ಅವ್ರ ಜೊತೆ. ಒಂದು ಕಡೆ ಅವ್ರನ್ನ ನಾವು ನೋಡಾಗ್ಬಿಟ್ಟಿದೆ ಆ ದಿನಗಳಲ್ಲಿ. ಇವಾಗ ಬಲರಾಮನ ದಿನಗಳು ನಾನು ಜೊತೆಗಿದ್ದೀನಿ. ಸ್ಟಾರ್ಟ್ ಮಾಡಿದ್ರು 1-2 ದಿವಸ ಫಸ್ಟು ನನಗೆ ಅವ್ರ ಕಾಂಬಿನೇಷನ್ ಇರಲಿಲ್ಲ. ಅದೊಂದು ಇನ್ಸಿಡೆಂಟ್ ಇದೆ, ಹೇಳ್ಬಿಡ್ತೀನಿ ಡೈರೆಕ್ಟರ್ ಜೊತೆ. ಫಸ್ಟ್ ಡೇ ನಾನು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೀನಿ, ಒಂದು ಪೊಲೀಸ್ ಸ್ಟೇಷನ್ ಶೂಟಿಂಗು. ಇನ್ಸ್ಪೆಕ್ಟ್ರು ಹೊಡೆದು ಎತ್ತಾಕೊಂಡು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ನಮ್ಮ ಡೈರೆಕ್ಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಬೆಳಿಗ್ಗೆ ಬಂದಿದ್ದೀನಿ, ಫಸ್ಟು ಮಾತಾಡಿಸ್ದೆ ಡೈರೆಕ್ಟ್ರನ್ನ ಹೋಗಿ, ಸರ್ ನಮಸ್ಕಾರ ಅಂದೆ. ಯಾರೋ ಇವನು ಫಸ್ಟು ಅಂದರೆ ನಮ್ಮ ಡೈರೆಕ್ಟ್ರು, ನನ್ನ ಖುಷಿ ಆಗುತ್ತೆ. ಏನು ಅಂದರೆ ನಂದು ಸೀನ್ ನೆಕ್ಸ್ಟ್ ತೆಗಿಬೇಕು ಅವರು, ಅವ್ರಿರೋದು ಅದ್ರ ಹಿಂದಿನ ಸೀನಲ್ಲಿ. ಆ ಸೀನಲ್ಲಿ ನಾನು ಇಲ್ವಲ್ಲ, ಅದಕ್ಕೆ ಅವ್ರು ಆ ಮೈಂಡಲ್ಲೇ ಇಲ್ಲ, ಅಷ್ಟು ಫೋಕಸ್ಡ್ ಅವರು. ಆಮೇಲೆ ಇದು ಮುಗೀತು. ಅವರೊಂದು ಕಾರ್ನರಲ್ಲಿ ಕೂತಿದ್ರು. ಈ ಗೇಟಲ್ಲಿ ಹೊಡೆದು ಎತ್ತಾಕೊಂಬರ್ತಾರೆ ಜೀಪಲ್ಲಿ. ನನ್ನ ಒಳಗೆ ಹೋಗೋದಕ್ಕಿಂತ ಮುಂಚೆ ಒಂದು ಡೈಲಾಗ್ ಹೇಳ್ಬಿಟ್ಟು ನಾನು ಹೊಡೆಸ್ಕೊಂಡು ಕರ್ಕೊಂಡು ಹೊಟ್ಟೋಗ್ತಾರೆ ಸ್ಟೇಷನ್ ಒಳಗಡೆ. ಅವರಲ್ಲಿ ಕೂತಿದ್ರು. ನಾವು ವಾಪಸ್ ಬಂದೆ. ಒಂದು ಅರ್ಧ ಗಂಟೆ ಏನಾರು ಹೇಳ್ತಾರೆ ಅಂದ್ಕೊಂಡೆ. ಕಟ್ಟೆಳಿದು ನನಗೆ ಕೇಳಿಸಿಲ್ಲ. ಫಸ್ಟ್ ಆಫ್ ಆಲ್, ಸರ್ ಏನು ಸರ್ ಮಧ್ಯಾಹ್ನ ಊಟ ಮಾಡುವಾಗ ಕೇಳಿದೆ ಚೈತನ್ಯ ಅವ್ರನ್ನ. ನಮಗೆ ಯೂಶ್ವಲಿ ರೂಢಿ ಅಲ್ಲ ಸರ್, ಚೆನ್ನಾಗಿತ್ತು ಬಿಡೋ, ಓಕೆ ಹಿಂಗಿತ್ತು ಅಂತ ಹೇಳ್ತಾರೆ ಅಂತ. ಏನು ಸರ್ ಏನೂ ಹೇಳಿಲ್ಲ ಅಂತಂದೆ. ಅದೇ ಏನು ಹೇಳಬೇಕಾಗಿತ್ತು ನಿಮಗೆ ಅಂತಂದರು. ಸರ್ ಅದೇ ಫಸ್ಟ್ ಶಾಟ್ ತೆಗೆದ್ರಲ್ಲ ಸರ್, ನಾನು ಇವತ್ತೇ ಬಂದಿರೋದು ಅಂದೆ. ಮಾಡಿದ್ರಲ್ಲ ಅಂದರು. ಹ್ಞೂ ಸರ್ ಮಾಡಿದೆ ಅಂದಮೇಲೆ ಚೆನ್ನಾಗಿದ್ಮೇಲೆ ನಾನೇನೋ ಹೇಳಬೇಕು, ಊಟ ಮಾಡು ಇನ್ನೊಂದು ತೆಗಿಯೋಣ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ. ಇದೆಲ್ಲ ತುಂಬ ಚೆನ್ನಾಗಿತ್ತು. ಇದನ್ನ ಮೀರಿ ನನ್ನ ಫ್ರೆಂಡ್ಸ್ ಇಷ್ಟು ಜನ ಇದ್ದಾರೆ ಆ್ಯಕ್ಟ್ ಮಾಡಿರೋದು. ನಾನು ಎಷ್ಟೋ ಸೀನ್ಗಳು ಇವ್ರದ್ದೆಲ್ಲ ನೋಡಿಲ್ಲ. ಇವ್ರದ್ದು ಆ್ಯಕ್ಚುಲಿ ನಾನು ಇವ್ರ ಸಜೆಷನಲ್ಲಿ ಆ್ಯಕ್ಚುಲಿ ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ. ಅದು ನನಗೆ ಗೊತ್ತಿಲ್ಲ, ನೀವು ಡಬ್ ಮಾಡೋಗಿ ನೋಡಿದ್ದೀರಾ ಅನಿಸುತ್ತೆ. ನಾನು ಎಲ್ಲರೂ ಹೆಂಗೆ ಕಾಯ್ತಾ ಇದ್ದಾರೋ ನಾನು ಹಂಗೆ ಕಾಯ್ತಾಯಿದ್ದೀನಿ ಈ ಸಿನಿಮಾ ಆಚೆ ಬರಲಿ. ಹಿಂಗೆ ರಿಯಲೈಸೇಷನ್ಗಳು ಜಾಸ್ತಿ ಆಗಲಿ, ಜವಾಬ್ದಾರಿನೂ ಜಾಸ್ತಿ ಬರಲಿ. ಏನು ಗೊತ್ತಾ, ಯಾವಾಗಲೂ ಇಬ್ಬರು ಮಿಸ್ಸಿಂಗು. ಇವನು ಸೀನು ಸರ್ ಹುಚ್ಚೋಯಕ್ಕೆ ಹೋಗಿದ್ವಿ ಸರ್, ಕೆಂಬರ್ತಾ ಇದೆ. ಈ ಥರದ್ದು LKG ಮಕ್ಕಳು ಕೊಡೋ ರೀಸನ್ಸು. ಒಬ್ಬನೇ ನಿಂತಿದ್ದೀನಿ, ಹಿಂದೆ ಸರ 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 ಅಂತ ಐತೆ ಬೇಲಿ ಒಳಗೆ. ಏನು ಸರ್ ನಾನು ನೋಡ್ತಾನೆ ಇದ್ದೀರಾ ಸರ್? ಅದು ಡೈಲಾಗ್, ನಾನು ಇಡೀ ಫಿಲಮ್ ಕಾಯ್ತಾ ಇದ್ದೀನಿ, ಒಂದು ಡೈಲಾಗ್ ಇಲ್ಲ. ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಂದ್ಬಿಟ್ಟಿದ್ದೀವಿ, ನಾವು ಈ ಸಿನಿಮಾನ ಗೆಲ್ಲಿಸ್ಬೇಕು, ಇದು ಗೆಲ್ಲೋ ಸಿನಿಮಾ ಅಂತ ಸ್ಟಾರ್ಟಿಂಗಿಂದನೇ ಎಲ್ರಿಗೂ ಬಂದ್ಬಿಟ್ಟಿತ್ತು.